ಶಿವಮೊಗ್ಗ ವಿರುದ್ಧ ರಾಯಲ್ಸ್ ಎರಡು ತಂಡಗಳಿಗೆ ಇದು ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಭಾರತ ತಂಡದ ತರಬೇತುದಾರರಾದಂತಹ ಶ್ರೀಯುತ ರಮೇಶ್ ಸರ್ ಅವರು ಹಾಗೂ ಅರ್ಜುನವಾಡಿ ಸುರೇಶ್ ಸರ್ ಅವರು ಇಬ್ಬರು ಸಹ ಇಲ್ಲಿಗೆ ಈ ವೇದಿಕೆಗೆ ಆಗಮಿಸ್ತಾರೆ. ಇವತ್ತು ಸುಮಾರು 4 ಜನಕ್ಕೆ ಸಿದ್ಧಗಂಗಾ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮತ್ತೆ ಆರಂಭಗಳು ಬೇಕಾಗಿದೆ. ಅವಳಿ ತಂಡದ ಆಟಗಾರ್ತಿಯರ ನಡುವೆ ಪ್ರಯತ್ನವಾಗಿತ್ತು. ವೇಗದ ದಾಳಿಯನ್ನು ನಡೆಸಿಕೊಳ್ಳುವ ಪ್ರಯತ್ನ. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಪರವಾಗಿ ಪ್ರಯತ್ನವಾಗಿತ್ತು. ಖಾತೆ ಆರಂಭಗೊಂಡಿದ್ದಾಗಿದೆ. ಕಾಫಿನಾಡು ಚಿಕ್ಕಮಗಳೂರು ಪರವಾಗಿ ಮಾಡು ಇಲ್ಲವೇ ಮಡಿ ಬಲಿಷ್ಠ ಭದ್ರಕೋಟ. ಎರಡು ಒಂದರಲ್ಲಿ ಹೊಸಲಿ ಪುರುಷರ ಭಾಗದ ಮುಂದಿನ ಪಂದ್ಯಕ್ಕಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಶಿವಮೊಗ್ಗ ಎರಡು ತಂಡದ ಆಟಗಾರರೇ ಸಿದ್ಧರಾಗಿ ನಮಗಿದು ಪ್ರಥಮ ಕರೆ. 2-2ರಲ್ಲಿ ಟು ಆಲ್ ಸಮಬಲದ ಸೆಣಸಾಟ ಮೂಡಿ ಬರ್ತಾ ಇದೆ. ಪುರುಷರಿಗೆ ಟಕ್ಕರ್ ಕೊಡಬಲ್ಲಂತ ಪ್ರದರ್ಶನ ಮಹಿಳಾ ತಂಡಗಳಿಂದ ಮೂಡಿ ಬರ್ತಾ ಇದೆ. ನೋಡಲಿ ಚಿಕ್ಕಮಗಳೂರು ತಂಡದ ಪರವಾಗಿ 3-2ರಲ್ಲಿ 1 ಅಂಕಗಳ ಮುನ್ನಡ ಚಿಕ್ಕಮಗಳೂರು ತಂಡದ ಪರವಾಗಿ. ಅಂಕಗಳು ಬೇಕಾಗಿದೆ. ತುಮಕೂರು ತಂಡದ ಪರವಾಗಿ 3-2ರಲ್ಲಿ 1 ಅಂಕಗಳ ಅಂತರದ ರೋಚಕ ಕದನ 3ರಿಂದ ಪ್ರಥಮ ಮಹಿಳಾ ಪಂದ್ಯಕೂಟದಲ್ಲಿ ಸಾಗಿ ಬರ್ತಾ ಇದೆ. 5 ಡಿಫೆಂಡ್ ತೀರಗಳನ್ನು ಅಂಕಗಳನ್ನು ತರಬೇಕಾಗಿದೆ ಚಿಕ್ಕಮಗಳೂರು ತಂಡಕ್ಕಾಗಿ. ಸರ್ಲಿ ನೋಡಿ, ಗ್ಯಾಲರಿಯಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ. ಈಗಲೇ ಸೀಟ್ ಬುಕ್ ಮಾಡ್ಕೊಂಡ್ರೆ ಪಕ್ಕ ನೈಟ್ ತನಕ ಕೂತ್ಕೊಂಡು ನೋಡ್ಬೋದು. ಬನ್ನಿ, ಎಲ್ಲ ಗ್ಯಾಲರಿಗೆ ಬನ್ನಿ. ಅಲ್ಲಿ ಬ್ಯಾರಿಕೇಡ್ಗೆ ಹೊರಗೆ ನಿಂತವರು ಸರ್ ಎಷ್ಟು ಸಲ ತಿಳಿಸ್ಕೊಡ್ತಾ ಇದ್ದೇವೆ, ಬನ್ನಿ ಗ್ಯಾಲರಿಗೆ ಅಂತ. ಅಲ್ಲಿ ಹಿಂದೆ ನಿಂತವ್ರಿಗೆ ಪಂದ್ಯಾಟಗಳು ಕಾಣಲ್ಲ. ದಾಳಿಯಲ್ಲಿ ತುಮಕೂರು ತಂಡ ಪರವಾಗಿ ಬೋನಸ್ ಆನ್ ಆಗಿದೆ. ಪ್ರಬಲ 7 ಡಿಫೆಂಡರ್ ತೀರಂಡುವ ಮಾಡು ಇಲ್ಲವೇ ಮಡಿ. ಇಲ್ಲಿ ಅಂಕವನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಕಾಫಿನಾಡಿನ ಆಟಗಾರ್ತಿಯರಿಗೆ. ಬಂಧಿಸುವ ಪ್ರಯತ್ನವಾಗಿತ್ತು. ಸಪೋರ್ಟ್ ಲೈಟ್ ಆದ್ರೂ ಕೂಡ ಕಾಂಬಿನೇಷನ್ ಇಲ್ಲಿ ಕೈ ಹಿಡಿತಾ ಇದೆ.
ತೆಗೆದುಕೊಳ್ಳುತ್ತಾ ಇದೆ. ನೋಡು ಇಲ್ಲವೇ ಬನ್ನಿ. ಅಂಕದೊಂದಿಗೆ ಅಂತರ ಹೆಚ್ಚಾಗಿದೆ. 4-3ರಲ್ಲಿ ಒಂದು ಅಂಕದ ಅಂತರದಲ್ಲಿ ದುಃಖಿಯ ಪ್ರಯತ್ನವಾಗಿತ್ತು. ಅಂತರವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ನಾಲ್ಕರ ಪಂದ್ಯಗಳು ಸಾಗಿ ಬರ್ತಾ ಇದೆ. 4 all. ಸಾಕಷ್ಟೊಳಗೆ ಕವರ್ಸ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ. 5ರಲ್ಲಿ 5 all. ಸಮಬಲದ ಸೆಣಸಾಟ. ಇದಾದ ಕೆಲವೇ ಕ್ಷಣಗಳಲ್ಲಿ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು ಪಂದ್ಯಾವಳಿಯನ್ನು ನೋಡಲು ಆಗಮಿಸ್ತಾ ಇದ್ದಾರೆ. ಹುಡುಗರ ನಿಧಾನ, ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಯಾಕೆ ಹಂಗೆ ಹಿಡಿತಿದ್ದೀರಾ? ಏನ್ ಸಮಸ್ಯೆ? ಕೂತ್ಕೊಳ್ಳಿ, ಗುರುಗಳು ಬರ್ತಾರೆ. 5 ನಿಮಿಷ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಬುದ್ಧಿಯವ್ರು ಏನೋ ಮಾಡಲ್ಲ, ಕೂತ್ಕೊಳ್ರ. ಎಲ್ಲ ಹೇಳಿದ್ವಿ, ಕೂತ್ಕೊಳ್ರ. ಆಮೇಲೆ ಬಿಡಿಸಿ ಮತ್ತೆ ಕೂತ್ಕೋ. ಸಮಬಲದ ಸೆಣಸಾಟ ಮೂಡಿ ಬರ್ತಾ ಇದೆ. 5 all. ಒಂದೆಡೆ ಸ್ಥಳೀಯ ತುಮಕೂರು ತಂಡದ ಮಹಿಳಾ ಆಟಗಾರ್ತಿಯರು, ಇನ್ನೊಂದೆಡೆ ಕಾಫಿನಾಡು ಚಿಕ್ಕಮಗಳೂರಿನ ಮಹಿಳಾ ಆಟಗಾರ್ತಿಯರ ನಡುವಿನ ಪ್ರಥಮ ಮಹಿಳಾ ಪಂದ್ಯದಲ್ಲಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್, ಕಾರ್ನರ್ ಹಾಗೂ ಕವರ್ಸ್ಗಳ ಹೊಂದಾಣಿಕೆಯ ಹಿಡಿತ. 6-5. ಏನ್ ಸರ್, ಮೂರ್ತಿ ಚಿಕ್ಕದಾದ್ರೂ ಪಾಯಿಂಟ್ ಒಳ್ಳೆ ಜಾಸ್ತಿ ಇದೆ. ನಿಜವಾಗ್ಲು ಪುರುಷರಿಗೆ ಟಕ್ಕರ್ ಕೊಡಬಲ್ಲಂತ ಪ್ರದರ್ಶನ ಮಹಿಳಾ ತಂಡದಿಂದ ಓಡಿ ಬರ್ತಾ ಇದೆ. 6-5ರಲ್ಲಿ 1 ಅಂಕಗಳ ಕದನ. ವಿಭಾಗದಿಂದ ಬಲಿಷ್ಠ ಟ್ಯಾಕಲ್ಗಳನ್ನ ಕಾಣಬಹುದಾಗಿದೆ. 7-6ರಲ್ಲಿ ಅಂತರ 1ಕ್ಕಿದೆ. ಒಂದೇ ಅಂಕದ ಅಂತರದಲ್ಲಿ ವಿರೋಚಿತ ಕದನದಲ್ಲಿ ಮತ್ತೆ ಕಾಂಬಿನೇಷನ್. ಚಿಕ್ಕಮಗಳೂರು ತಂಡದಲ್ಲಿ ಪ್ರಬಲ ಡಿಫೆಂಡರ್ಗಳನ್ನು ಕಾಣಬಹುದಾಗಿದೆ. 8-6ರ 2 ಅಂಕಗಳ ಅಂತರದ ಪಂದ್ಯಕೂಟ.
6ರಲ್ಲಿ 2 ಅಂಕಗಳ ಅಂತರದ ಕದನ. ಅಂತರ 2ರಲ್ಲಿದೆ. ಮಾರ್ಗದ ಸೆಕೆಂಡುಗಳ ಲೆಕ್ಕಾಚಾರದ ಪಂದ್ಯಾಟ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 8-6ರಲ್ಲಿ 2 ಅಂಕಗಳ ಮುನ್ನಡೆ ನಿರ್ವಹಿಸಿಕೊಳ್ತಾ ಇದೆ. 2ನೇ ಕರೆ ಚಿಕ್ಕಮಗಳೂರು. ಶಿವಮೊಗ್ಗ ಹಾಗೂ ರಾಯಲ್ಸ್ 2 ತಂಡಗಳಿಗಿದು 2ನೇ ಕರೆ. ಪುರುಷರ ವಿಭಾಗದ ಪ್ರಥಮ ಪ್ರಥಮಾರ್ಧದ ಮುಕ್ತಾಯದಲ್ಲಿ 2 ಅಂಕಗಳ ಮುನ್ನಡೆಯೊಂದಿಗೆ ದ್ವಿತೀಯಾರ್ಧದಲ್ಲಿ ಪೋಟಿದೆ ಹೇಳುವಂತ ಎಲ್ಲ ಪ್ರಬಲ ಲಕ್ಷಣಗಳಿಗೂ ತುಮಕೂರು ತಂಡದ ಪರವಾಗಿ ಮೂಡಿ ಬರ್ತಾ ಇದೆ. 8-7ರಲ್ಲಿ 1 ಅಂಕಗಳ ಅಂತರದ ಕದನ. ಒಂದೇ ಅಂಕದ ಅಂತರದಲ್ಲಿ ಕದನ. 8-7ರಲ್ಲಿ ಬೋನಸ್ ಅಂಕದೊಂದಿಗೆ 8-8ರಲ್ಲಿ ಸಮಬಲದ ಸೆಣಸಾಟ ಮೂಡಿ ಬರ್ತಾ ಇದೆ. 8-8ರ ಗಂಟು. ಗೆಲುವಿನ ಗಂಟು ಯಾರಿಗಿದೆ ಕಾದು ನೋಡಬೇಕಾಗಿದೆ. ಭಾಗದಲ್ಲಿ ಬೋನಸ್ ಆನ್ ಆಗಿದೆ. ಈಗಾಗಲೇ ಪ್ರಬಲ ಟ್ಯಾಕಲ್ಗಳನ್ನು ಕಂಡಿದ್ದಾವೆ ಕಾಫಿನಾಡಿನ ಆಟಗಾರ್ತಿಯರ ಮುಖ್ಯವಾಗಿ. ಮತ್ತೆ ಹೇಳಿದ ಹಾಗೆ ಅದ್ಭುತವಾದ ಆಂಕಲ್ ಅಹೋಯ್ ಕಾರ್ನರ್ ವಿಭಾಗದಿಂದ ಮೂಡಿ ಬಂತು. ಮೂರ್ತಿ ಚಿಕ್ಕದಾದರೂ ಹಿಡಿತಗಳು ಪ್ರಬಲವಾಗಿವೆ. ಟ್ಯಾಕಲ್ ಅಂಕಗಳ ಮುಖ್ಯವಾಗಿ ಅಂತರವನ್ನು ಉಳಿಸಿಕೊಂಡಿದೆ ಚಿಕ್ಕಮಗಳೂರು. 9-8ರಲ್ಲಿ ಒಂದೇ ಅಂಕದ ಅಂತರ. ಅದರಲ್ಲಿ ತುಮಕೂರು ತಂಡದ ಪರವಾಗಿ ಸಮೀಪದಲ್ಲಿ ಪ್ರಬಲ ಟ್ಯಾಕಲ್ಗಳ ಅಂಕಗಳ ಜೋಡಣೆಯಾಗಿದೆ. 10-8ರಲ್ಲಿ ವಿಶ್ರಾಂತಿ ಕೋರಿಕೆ.
ಶಿವಮೊಗ್ಗ ಹಾಗೂ ಕ್ಲಾಸಿಕ್ಸ್ ನ್ಯಾಷನಲ್ಸ್ ರೆಡಿ ರೀ. ಮಾಡು ಇಲ್ಲವೇ ಮಡಿ, ಇಲ್ಲಿ ಅಂಕವನ್ನು ಪಡಿ. ಯಬ 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 ಯಬ, ಎಂತಹ ಸೂಪರ್ ಮತ್ತೆ 10ರಲ್ಲಿ ಸಮಬಲದ ಸೆಣಸಾಟ. 10-all ಬೆನ್ನಟ್ಟಿ ಬರ್ತಾ ಇದೆ ತುಮಕೂರು. ಸ್ಥಳೀಯ ತಂಡದ ಆಟಗಾರ್ತಿಯರಿಗೆ ಕೊಂಚ ಸಪೋರ್ಟ್ ಜಾಸ್ತಿ ಬೇಕಾಗಿದೆ. ಸಪೋರ್ಟ್ ಬಂದ್ರೆ ಏನು ಬೇಕಾದ್ರೂ ಆಗುತ್ತಾ. 10ರ ಸಮಬಲದ ಸೆಣಸಾಟದಲ್ಲಿ ಮಡಿ ಅಂಕವನ್ನು ಪಡೆಯಬೇಕಾದಂತ ಅನಿವಾರ್ಯತೆಯಲ್ಲಿ ಮತ್ತೆ ಅಂತರವನ್ನು ಉಳಿಸಿಕೊಂಡಿದೆ ಚಿಕ್ಕಮಗಳೂರು. 11-10ರಲ್ಲಿ ಮತ್ತೆ ಸೂಪರ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಟ್ಯಾಕಲ್ಗಳು. ಈಗ ಅಂತರ ಹೆಚ್ಚಾಗಿದೆ ತುಮಕೂರು ತಂಡದ ಪರವಾಗಿ. 12-11ರಲ್ಲಿ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ತುಮಕೂರು. 12-11 ಒಂದೇ ಅಂಕಗಳ ಮುನ್ನಡೆ. ಅಂತರ 1ರಲ್ಲಿಗ ಅಂಕಗಳು ಬೇಕಾಗಿದೆ ಚಿಕ್ಕಮಗಳೂರಿನ ಆಟಗಾರ್ತಿಯರಿಗೆ. 4 ಪ್ರಬಲ ಡಿಫೆಂಡರ್ ಪ್ರಬಲ ಅಂಕದ ಹುಡುಕಾಟದಲ್ಲಿ ಕೊನೆಯ 5 ನಿಮಿಷದ ಘೋಷಣೆಯಾಗಿದೆ. ಮತ್ತೆ ಟ್ಯಾಕಲ್ಗಳು ಕೈ ಹಿಡಿತಾ ಇದೆ ಅನ್ನಪೂರ್ಣೇಶ್ವರಿ ತುಮಕೂರು ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧಗಂಗಾ ಮಠದ ಕ್ರಿಯಾಶ್ರೀಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಗೌರವ ಸೂಚಿಸಬೇಕಾಗಿ ವಿನಂತಿ. ರಲ್ಲಿ 2 ಅಂಕಗಳ ಅಂತರ. ಮಾಡು ಇಲ್ಲದ ಮಡಿ ಕೊನೆಯ 4 ನಿಮಿಷದ ಘೋಷಣೆಯಲ್ಲಿ ಅದ್ಭುತವಾದ ಟೈಮಿಂಗ್ ಬಂತು. ಕಾರ್ನರ್ ಭಾಗದಿಂದ ಪ್ರಬಲ ಟ್ಯಾಕಲ್ಗಳನ್ನು ಕಾಣಬಹುದಾಗಿದೆ ಕಾಫಿ ನಾಡಿನ ಪರವಾಗಿ. ಬೆನ್ನಟ್ಟಿ ಬರ್ತಾ ಇದೆ 13-12ರಲ್ಲಿ ಒಂದೇ ಅಂಕಗಳ ಅಂತರ. ರಲ್ಲಿ ರೋಚಕ ಕದನ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಶಿವಮೊಗ್ಗ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. 2 ತಂಡಗಳಿಗೆ ಇದು ಅಂತಿಮ ಕರೆ. ಶಿವಮೊಗ್ಗ ಡಿಸ್ಟಿಕ್ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. 2 ತಂಡಗಳಿಗೆ ಇದು ಅಂತಿಮ ಕರೆ.
ಆಲ್. ಕೊನೆಯ 3 ನಿಮಿಷದ ಘೋಷಣೆ ಆಗಿದೆ. ಲಾಸ್ಟ್ 3 minutes. ಪ್ರಬಲ ಆಟಗಾರತಿಯನ್ನು ಹೊರಡುವಲ್ಲಿ ಯಶಸ್ವಿ ದಾಳಿ ಮುಂದುವರಿತಾ ಇದೆ. 14-13ರಲ್ಲಿ 1 ಅಂಕಗಳ ಮುನ್ನಡೆ ಚಿಕ್ಕಮಗಳೂರು ತಂಡದ ಪರವಾಗಿ. ಹದಿನಾಲ್ಕರಲ್ಲಿ 14 ಆಲ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿವಳಿ ಡಿಫೆಂಡರ್ ನಡುವೆ ಅಂಕಗಳನ್ನು ತರಬಲ್ಲಂತ ಚಿಕ್ಕಮಗಳೂರಿನ ಜಿಂಕ. ಎಂತಹ ಟ್ಯಾಕಲ್ ಇದು. ಸೂಪರ್ ರೈಡ್ ಆಗುವಂತ ಅವಕಾಶವಿತ್ತು. ಅದ್ಭುತ ಸಪೋರ್ಟಿಂದಾಗಿ ಸೂಪರ್ ಟ್ಯಾಕಲ್ ಬಂತು. ಸ್ಕೋರ್ 14-14ರಲ್ಲಿ 2 ಅಂಕಗಳ ಮುನ್ನಡೆ ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ತುಮಕೂರು ತಂಡದ ಪರವಾಗಿ. 2 ಅಂಕಗಳ ಮುನ್ನಡ. ಇನ್ನು ಕೂಡ ಪಂದ್ಯಾಟ ಬಾಕಿ ಇದೆ. ಕಬಡ್ಡಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂಕಗಳನ್ನು ತರಬಲ್ಲಂತ ಸಾಮರ್ಥ್ಯವಿದೆ ಚಿಕ್ಕಮಗಳೂರಿನ ಆಟಗಾರ್ತಿಯರಿಗೆ. 16-14ರಲ್ಲಿ 2 ಅಂಕಗಳ ಮುನ್ನಡ ತುಮಕೂರು ತಂಡದ ಪರವಾಗಿ. ಕೊನೆಯ ನಿಮಿಷದ ಘೋಷಣೆ ಆಗಿದೆ. ಲಾಸ್ಟ್ ಮಿನಿಟ್. 15-16 ಒಂದೇ ಅಂಕದ ಅಂತರ. ಕೊನೆಯ ನಿಮಿಷಗಳಲ್ಲಿ ಮತ್ತೆ ರೋಚಕ ತಿರುವು ಕಾಣಿಸಿಕೊಳ್ತಾ ಇದೆ. ಹೇಗಿದೆ ತಾವು ತುಮಕೂರು ಕಬಡ್ಡಿಯ ಕಾವಿನೊಂದಿಗೆ 16-16ರಲ್ಲಿ ಏನ್ ಸುಪ್ರೀತ್ ಇದು? ಕೊನೆಯ ಹಂತಗಳಲ್ಲಿ ಡಿಫೆನ್ಸ್ ಕೈ ಹಿಡಿತಾ ಇದೆ ಚಿಕ್ಕಮಗಳೂರಿನ ಆಟಗಾರರಿಗೆ. ಅಂತಿಮ ಕರೆ. ರಾಯಲ್ಸ್ ವರ್ಸಸ್ ಶಿವಮೊಗ್ಗ. 19 ನಿಮಿಷದವರೆಗೂ ಕೂಡ ಕೈಯಲ್ಲಿ ಇಟ್ಟುಕೊಂಡಂತ ತುಮಕೂರು ತಂಡ ಕೊನೆಯ 1 ನಿಮಿಷಗಳಲ್ಲಿ ಅದ್ಭುತವಾದ ಪಂದ್ಯ, ರೋಚಕತೆ ಪಂದ್ಯ. ಇದಕ್ಕೂ 3 ದಿನಗಳ ಪ್ರಥಮವಾಗಿ ಇಷ್ಟೊಂದು ರೋಚಕ ಪಂದ್ಯ ಕೂಡಿತು. ಖಂಡಿತವಾಗ್ಲೂ